ಹಾಯ್ ಹಲೋ ನಮಸ್ತೆ ಕರುನಾಡು. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಬಾ ಆನ್ ರೋಡ್. ಸೊ ಇದು ಬಂದು ಅರ್ಲಿ ಮಾರ್ನಿಂಗ್ ರೈಡು. ಎಲ್ಲೋಗ್ತಾ ಇದ್ದೀನಿ ಅಂತ ನಿಮ್ಗಾಗಲೇ ಗೊತ್ತಾಗಿರುತ್ತೆ ಟೈಟಲ್ ಮತ್ತು ತಮ್ನೇಲ್ ನೋಡಿಬಿಟ್ಟು. ಎಸ್, ಇವಾಗ ನಾನು ಚಿಕ್ಕಬಳ್ಳಾಪುರಲ್ಲಿರೋ ಈಶಾ ಫೌಂಡೇಶನ್ಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಆದಿಯೋಗಿ ಸ್ಟ್ಯಾಚು ನೋಡ್ಕೊಂಬರೋಣ ಅಂತ. ಟೈಮ್ ಬಂದು ಎಕ್ಸಾಕ್ಟ್ಲಿ 5:50 ಆಗಿದೆ. ಸೊ ಬನ್ನಿ, ಹೋಗ್ತಾ ಹೋಗ್ತಾ ಹಂಗೆ ಮಾತಾಡಿಕೊಂಡು ಹೋಗೋಣ. ನನಗೆ ಅರ್ಲಿ ಮಾರ್ನಿಂಗ್ ರೈಡ್ ಹೋಗೋದಂದರೆ ತುಂಬಾ ಇಷ್ಟ. ಆದರೆ ಏನು ಗುರು, ಎದ್ದೊಳಕ್ಕೆ ಆಗಲ್ಲ ಬೆಳಗ್ಗೆ ಹೊತ್ತು. ಎಷ್ಟೇ ಏನೇ ಮಾಡ್ಕೊಂಡು ಮನಿಕೊಂಡ್ರು ನೈಟು ಎದ್ದೊಳಕ್ಕಾಗಲ್ಲ. ಇವತ್ತು ಎದ್ದು ಬಂದಿದ್ದೀನಿ. ಜೀವನ್ ಬರ್ತೀನಿ ಅಂದ, ಆದರೆ ನೈಟ್ ಕಾಲ್ ಮಾಡಿದ್ರೆ ಕಾಲೇ ಪಿಕ್ ಮಾಡಲಿಲ್ಲ ಅಣ್ಣ. ಅವಿ ಮನಿಕೊಂಡಿರ್ತಾನೆ. ಇವಾಗ ಸನ್ರೈಸ್ ಆಗ್ತಾಯಿದೆ, ಅದಕ್ಕೆ ಕೆಂಪೈತೆ ಮೋಡ ಎಲ್ಲ. ನಾನು ಕೊಯಂಬತ್ತೂರು ಕೂಡ ಹೋಗಿಲ್ಲ, ಹೆಂಗಿದೆ ಅಲ್ಲಿ ಅಂತಲೂ ಗೊತ್ತಿಲ್ಲ ನನಗೆ. ಅಲ್ಲಿ ಇಲ್ಲಿ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಸ್ಟ್ಯಾಚು ಇರೋದೆಲ್ಲ ಲೈಕ್ ಸೈಜಿಂದ ಹಿಡಿದು ಎಲ್ಲನೂ ಸೇಮೇ ಅಂತೆ. ನೋಡೋಣ ಬನ್ನಿ, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ. ಅರ್ಲಿ ಮಾರ್ನಿಂಗ್ ರೈಡ್ ಒಂಥರ ಸಖತ್ತಾಗೈತೆ, ಒಳ್ಳೆ ಫೀಲ್ ಕೊಡ್ತೈತೆ. ನಾನು ಬೇರೆ ಅರ್ಲಿ ಮಾರ್ನಿಂಗ್ ರೈಡ್ಗಳು ಹೋಗಿ ತುಂಬಾ ದಿನಗಳಾಗ್ಬಿಟ್ಟೈತೆ. ಸೊ ಅದಕ್ಕೆ ಒಂಥರ ಚಿಲ್ ಆಗ್ತಾಯಿದೆ, ಮೈಂಡೆಲ್ಲ ರಿಫ್ರೆಶ್ ಆಗೋ ಥರ ಆಗ್ತಾಯಿದೆ. ಸ್ಕೈ ನೋಡಿ ಅಲ್ಲಿ ಏನು ಸಖತ್ತಾಗಿ ಕಾಣ್ತಾ ಇದೆ. ಫುಲ್ ಒಂಥರ ರೆಡ್ಡಿಶ್ ಆಗಿ ಆರೆಂಜು ಪಿಂಕು ಎಲ್ಲ ಕಲರು ಮಿಕ್ಸ್ ಆಗಿಬಿಟ್ಟೈತೆ. ಒಂಥರ ಚೆನ್ನಾಗೈತೆ ನೋಡೋಕ್ಕೆ. ಬೆಳಗ್ಗೆ ರೈಡ್ಗಳು ಹೋದರೆ ನೀವು ಇದನ್ನೆಲ್ಲ ವಿಟ್ನೆಸ್ ಮಾಡ್ಬೋದು. ಕ್ರೇಜಿ, ವಾವ್. ನನಗಂತೂ ಈ ಸನ್ರೈಸು ಸನ್ಸೆಟ್ ನೋಡೋದಂತೂ ಸಖತ್ ಇಷ್ಟ. ಸನ್ಸೆಟ್ ಆ್ಯಕ್ಚುಲಿ ಇಲ್ಲಿ ಬಂದು ಟೋಲ್ ಇದೆ. ಟೋಲ್ ಆದಮೇಲೆ ಮುಂದೆ ಬಂದು ಗಾಡಿ ಲೆಫ್ಟಿಗೆ ಹಾಕ್ಕೊಂಡಿದ್ದೀನಿ. ಸಖತ್. ಬನ್ನಿ ಹೊರಡೋಣ. ಕರೆಕ್ಟಾಗಿ 7:15 ರೀಚ್ ಆಗ್ತೀವಲ್ಲಿ. ಇಲ್ಲೆಲ್ಲ ಪ್ಲೇನ್ಗಳೆಲ್ಲ ಇಲ್ಲೆಲ್ಲೇ ಓಡಾಡ್ತಾ ಇರ್ತವೆ ನೋಡಿ. ಅಲ್ಲೊಂದು ಲ್ಯಾಂಡ್ ಆಗ್ತಾ ಇದೆ. ದೇವನಹಳ್ಳಿ ಹತ್ರನೇ ಇದ್ದೀವಲ್ಲ, ಅದಕ್ಕೆ ಇದೆಲ್ಲ ಕಾಣುತ್ತೆ ಇಲ್ಲಿ ನೋಡಿ. ಇಲ್ಲಿ ಲ್ಯಾಂಡ್ ಆಗ್ತಾ ಇದೆ ಅಲ್ಲೊಂದು. ಯಪ್ಪ, ಇವಾಗ ಯಾಕೋ ಸಖತ್ ಚಳಿ ಆಯ್ತೈತೆ ಗುರು. ಯಪ್ಪ, ಈ ಕಡೆಗೆ ಬರ್ತಾ ಇದ್ದಂಗೆನೆ ಸೂರ್ಯಾಜಿ ಎದ್ರಾ? ಇನ್ನೂ ಇಲ್ವಾ? ನಾನು ಅವಾಗಲಿಂದ ಸನ್ರೈಸ್ ಆಗುತ್ತೆ 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 ಕಾಣುತ್ತೆ ಕಾಣುತ್ತೆ ಅಂತ ಕಾಯ್ತಾ ಇದ್ದೀನಿ. ಅಜ್ಜಿ ಆಯ್ತಾನೇ ಇಲ್ಲ. ಇನ್ನು ಯಾವಾಗ ಆಗುತ್ತೋ ಏನು ಕತೆನೋ. ಸೂರ್ಯ ಒಳ್ಳೇದಾಗ್ತದ ನಿನಗೆ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಕೈಯೆಲ್ಲ ಕೊರೆದೋಯ್ತೈತೆ, ತಣ್ಣಕ್ಕಾಗ್ಬಿಟ್ಟೈತೆ. ನೋಡಿ ಇವಾಗ ಕಾಣ್ತಾ ಇದೆ. ಸೂರ್ಯಾಜಿ ಇವಾಗ ಮೇಲೆ ಎದ್ದೊಳ್ತಾವ್ರೆ. ಚಿಕ್ಕಬಳ್ಳಾಪುರಲ್ಲಿ ಚಳಿನೇ ಗುರು. ಯಪ್ಪ ಯಪ್ಪ ಆಯ್ತಾ ಇಲ್ಲ. ಜಿಂಗ ಲಕ ಲಕ ಲಕ.
ಈ ಕೆಂಪಸ್ಸು ಹುಡುಗಿರು ಎರಡೂ ಒಂದೇ. ಯಾಕೆ ಹೇಳಿ, ಇಬ್ರಿಂದ ಹೋದ್ರು ಹೊಗೆನೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಲ್ಲಪ್ಪ ನೀವ್ ಹೇಳೋದು ನಂಬಕ್ಕೆ ಆಗ್ತಿಲ್ಲ. ಸೊ ಸ್ವಲ್ಪ ಹುಷಾರಾಗಿರಿ. ಬಸ್ಸಿಂದ ಹೋಗ್ಬೇಕಾದ್ರೆ ಅಷ್ಟೇ, ಹುಡುಗಿರಿಂದ ಹೋಗ್ಬೇಕಾದ್ರೂ ಅಷ್ಟೇ. ನೋಡ್ರಿ ಹಿಂಗೆಲ್ಲ ತೋರಿಸ್ತೈತೆ. ಇದರಲ್ಲಿ ಈ ರೋಡಾ? ಏಯ್ ಇದು ಎಲ್ಲೆಲ್ಲ ತೋರಿಸ್ತದೆ. ಈ ರೋಡ್ ಲೆಫ್ಟ್ ಅಂತ ತೋರಿಸ್ತಾ ಇದೆ. ಎಲ್ಲಿಗೂ ರೋಡು ಐತಾ? ಐತಲ್ಲ, ಹೊಸ ಟಾರ್ ರೋಡೇ ಹಾಕವ್ರೆ ನಮಗೋಸ್ಕರ. ಸೋಲ ಬರೋದು ಒಂಥರ ಮಜವಾಗಿರುತ್ತೆ. ಯಾಕೆ ಹೇಳ್ರಿ, ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ. ಹೆಂಗೆ ಬೇಕು ಹಂಗೆ ಹೋಗ್ಬೋದು, ಎಲ್ಲಿ ಬೇಕಲ್ಲಿ ಸ್ಟಾಪ್ ಕೊಡ್ಕೋಬೋದು. ಸೊ ಫೈನಲಿ ಎಂಟ್ರಿ ಆಗ್ತಾ ಇದ್ದೀನಿ ಇಶಾ ಫೌಂಡೇಶನ್ಗೆ. ನೋಡಿ ಎಂಟ್ರೆನ್ಸ್ ಇಲ್ಲೇ ಇದೆ, ಕಾಣ್ತಾ ಇದೆ ದೊಡ್ಡದಾಗಿ. ನೋಡಿ ಇದೆ ಎಂಟ್ರೆನ್ಸ್. ಧೂಳು ಅಂತ ಇದ್ರಲ್ಲ, ಇದೇ ಇರಬೇಕು. ನೋಡಿ ಇದೆಲ್ಲ ಇನ್ನೂ ಟಾರ್ ಹಾಕಿಲ್ಲ, ಸ್ವಲ್ಪ ನೀರು ಹಾಕೋರೆ ಪರವಾಗಿಲ್ಲ, ಧೂಳಿರಲ್ಲ. ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲ ಒಣಕೋಗ್ಬಿಡುತ್ತೆ, ಸೊ ಧೂಳು ಹಾಕ್ಬಿಡುತ್ತೆ. ನಾನು ಬೆಳಗ್ಗೆನೇ ಬಂದಿದ್ದೀನಲ್ಲ, ನನಗೆ ಧೂಳು ಆಗ್ತಾ ಇಲ್ಲ. ಓ ಶಿಟ್, ಇಲ್ಲೂ ಸ್ವಲ್ಪ ನೀರು ಹಾಕ್ರೋ. ಯಾಕ್ರೋ ಯಪ್ಪ, ಹೆಂಗೆ ಐತೆ ಗುರು ರೋಡ್ ಇಲ್ಲಿ. ಆದರೂ ಇಷ್ಟು ಒಳಗಡೆ ತಂದು ಕಟ್ಟವ್ರಲ್ಲ. ವಾವ್, ಅಲ್ಲಿ ಕಾಣ್ತಾ ಇದೆಯಾ? ಸಖತ್ತಾಗಿ ಕಾಣ್ತಾ ಇದೆ ಇಲ್ಲಿಂದನೇ. ನೋಡಿ ಇವಾಗಷ್ಟೇ ರೀಚ್ ಆಗಿದ್ದೀನಿ. ಇಶಾ ಫೌಂಡೇಶನ್ ಹೆಂಗೆ ಕಾಣ್ತಾ ಇದೆ, ಆದಿಯೋಗಿ ಹೆಂಗೆ ಕಾಣ್ತಾ ಇದೆ. ಆ್ಯಕ್ಚುಲಿ ಮೇಲ್ಗಡೆ ಸ್ವಲ್ಪ ರೈಟ್ ಸೈಡ್ ಮೇಲ್ಗಡೆ ಸ್ವಲ್ಪ ಡಿಮ್ ಇದೆಯಲ್ಲ, ಅದೆಲ್ಲ ಪೇಂಟಿಂಗ್ ಮಾಡ್ತಾ ಇದ್ದಾರಂತೆ. ಇದು ಕಟ್ಟಕ್ಕೆ ಎಷ್ಟು ದಿನ ಆಯಿತು? ಆಗಿದೆ ಇವಾಗ 1 ವರ್ಷ. 1 ವರ್ಷ ಆಯ್ತಾ ಕಟ್ಟಕ್ಕೆ? ರೆಡಿ ಮಾಡೋಕ್ಕೆ 6 ತಿಂಗಳಷ್ಟೇ. ಹಾಂ, ಏನು ತಿರುವುದು ಅದು? ಕಬ್ಬಣ. ಸೊ ನೋಡಿ ಹೀಗಿದೆ ಈಶಾ ಫೌಂಡೇಶನ್ನು. ಟೈಮ್ ಬಂದು ಇವಾಗ ಮಾರ್ನಿಂಗ್ ಅರೌಂಡ್ 7:30 ಆಗಿದೆ. 7:30 ಎಕ್ಸಾಕ್ಟಾಗಿ. ಇಲ್ಲೆಲ್ಲ ಮೆಟ್ಲಿದೆ, ಅಲ್ಲೆಲ್ಲ ಬಿಟ್ಟಿಲ್ಲ ಇನ್ನೂ ಮೇಲೆ ಹೋಗೋದಕ್ಕೆ. ಒಳಗಡೆ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ. ಇವಾಗ ಸ್ವಲ್ಪ ಬೆಚ್ಚಗಾಗ್ತೈತೆ. ಕ್ರೇಜಿ ಆಗಿದೆ ಅಲ್ಲ. ನೋಡಿ ಅಂದರೆ ಫುಲ್ಲು ಇನ್ನೂ ಕನ್ಸ್ಟ್ರಕ್ಷನ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ಕೆಲಸಗಳೆಲ್ಲ ಎಷ್ಟೊಂದು ಹಂಗೆ ಇದೆ. ಲೈಕ್ ಅರೌಂಡ್ ಮಿನಿಮಮ್ ಒಂದು 6 months ಆದರೂ ಆಗುತ್ತೆ ಇದೆಲ್ಲ ರೆಡಿ ಆಗೋದಕ್ಕೆ. ಸರಿ, ಓಕೆ, ಒಳಗಡೆ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಹೋಗಿ ಬಂದು ಸಿಗ್ತೀನಿ ನಾನು ನಿಮಗೆ. ನೋಡಿ ಇದೇ ದೇವಸ್ಥಾನ. ಈ ಆದಿಯೋಗಿ ಕೆಳಗಡೆ ಇರೋದೆ. ಅಲ್ಲಿ ಚಿಕ್ಕದು ಮಧ್ಯ ಒಂದು ದೇವಸ್ಥಾನ ಇದೆ ಅಷ್ಟೇ. ಒಳಗಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು ಆರಾಮಾಗಿ. ಇಲ್ಲೆಲ್ಲ ಸ್ಟ್ಯಾಂಡ್ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಲೆಲ್ಲ ಹೋಗ್ಬಿಟ್ಟು ಬರೋದಕ್ಕೆ.
ಬೆಳಗ್ಗೆ ಇದು ಓಪನ್ ಆಗೋದು ಬಂದು 6 o'clock ಅಂತೆ, ಸಂಜೆ ಕ್ಲೋಸ್ ಆಗೋದು ಬಂದು 8ಗೆ, ಮತ್ತು ಸಂಜೆ 7:20ಗೆ ಇಲ್ಲಿ ಲೈಟಿಂಗ್ಸ್ ಹಾಕ್ತಾರೆ ಶಿವಾಗೆಲ್ಲ, ಆದಿಯೋಗಿಗೆ ಲೈಟಿಂಗ್ಸ್ ಹಾಕ್ತಾರೆ. ಸಂಜೆ 7:20ಇಂದ 7:40 ತನಕ ಇರುತ್ತಂತೆ. ಮತ್ತು ಕ್ಲೋಸಿಂಗ್ ಟೈಮ್ ಬಂದು 8 o'clock ಅಂತೆ. ಇದು ಬಂದು ನಾಗರಕಲ್ಲು ನೋಡಿ. ಫಸ್ಟು ಲೈಕ್ ಎಂಟ್ರಿ ಇಲ್ಲಿಗೆ ಬಂದ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗ್ಬೇಕಲ್ಲೆಲ್ಲ ಮಣ್ಣು ಹಾಕಿದ್ದಾರೆ ಇದು ಫಸ್ಟು ಪ್ರತಿಷ್ಠಾಪನೆ ಆಗಿದ್ದು. ಆಮೇಲೆ ನೆಕ್ಸ್ಟು ಶಿವ ಪ್ರತಿಷ್ಠಾಪನೆ ಆಗಿದೆ ನೋಡಿ, ಅಲ್ಲಿ ಕಾಣ್ತಾ ಇದೆ ಶಿವ ಎಕ್ಸಾಕ್ಟ್ ಸೇಮ್ ಇದೆ, ಸ್ಟ್ರೈಟಾಗಿದೆ. ಇದ್ರ ಬ್ಯಾಕ್ ಸೈಡ್ ಕೂತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು, ತುಂಬ ಪೀಸಾಗಿತ್ತು. ಸೊ ಇವಾಗ ರಿಟರ್ನ್ ಹೋಗ್ತಾಯಿದ್ದೀನಿ. ಓಕೆ ಶಿವು, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್. ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲ ನನ್ನ ಹಳೆ ವೀಡಿಯೋಸ್ ನೋಡ್ತಾಯಿರಿ. ಈ ವಿಡಿಯೋ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಚಾನಲ್ಗೆ ಯಾರು ಹೊಸಬ್ರು ಬಂದು ವಿಡಿಯೋ ನೋಡ್ತಾಯಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯಾ.